ವಾರ್ ಇಟ್ ಸೆಲ್ಫ್ ಇಸ್ ದಿ ಎನಿಮಿ ಆಫ್ ಹ್ಯೂಮನ್ ರೇಸ್ ಅನ್ನುವಂಥ ಮಾತನ್ನ ಬಹುಶಃ ಈಗ ನೆನಪು ಮಾಡಿಕೊಳ್ಳುವಂತಹ ಸಮಯ. ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಕವಿದಿರುವಂತಹ ಯುದ್ಧದ ಕಾರ್ಮೋಡ ಸದ್ಯ ಇಡೀ ಜಗತ್ತಿಗೆ ಹಬ್ಬಿದ ಹಾಗೆ ಕಾಣಿಸ್ತಾ ಇದೆ. ಇರಾನ್ ಮೇಲಿನ ಅಮೆರಿಕಾದ ದಾಳಿ ಬೆನ್ನಲ್ಲೇ ಷೇರು ಮಾರುಕಟ್ಟೆ ಕುಸಿದಿದ್ದು ಬಂಗಾರವು ಬಲು ದುಬಾರಿಯಾಗುವ ಸಾಲಲ್ಲಿ ನಿಂತಿದೆ. ಇಡೀ ಭೂಮಂಡಲಕ್ಕೆ ಕೇತುಗ್ರಸ್ತ ರಕ್ತವರ್ಣ ಚಂದ್ರಗ್ರಹಣವಾದರೆ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಯುದ್ಧದ ಗ್ರಹಣ ಹಿಡಿದು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇಸ್ರೇಲ್ ಇರಾನ್ ಬದ್ಧ ವೈರತ್ವ ಸಂಹಾರದ ಹಾದಿ ತುಳಿದಿದೆ. ಯುದ್ಧದ ಕಾರ್ಮೋಡ ಕೇವಲ ಮಿಡಲ್ ಈಸ್ಟ್ ಮಾತ್ರವಲ್ಲದೆ ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಕೊಟ್ಟಿದೆ. ಭೀಕರ ಯುದ್ಧಕ್ಕೆ ಷೇರು ಮಾರುಕಟ್ಟೆ ನಲುಗಿದ್ದು ಭೂಕಂಪ ಸೃಷ್ಟಿಸಿದೆ. ಮಧ್ಯಪ್ರಾಚ್ಯ ಉದ್ವಿಗ್ನ, ಷೇರು ಮಾರುಕಟ್ಟೆ ಕುಸಿತ. ಮಾರ್ಚ್ ಮೊದಲ ದಿನವೇ ಹೂಡಿಕೆದಾರರಿಗೆ ಆಘಾತ. ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಮಾರ್ಚ್ ತಿಂಗಳ ಮೊದಲ ವಹಿವಾಟು ದಿನವೇ ಹೂಡಿಕೆದಾರರಿಗೆ ಅನಿರೀಕ್ಷಿತ ಆಘಾತ ಎದುರಾಗಿದೆ. ದಿನದಾರಂಭದಲ್ಲೇ ಷೇರು ಮಾರುಕಟ್ಟೆ ಬೃಹತ್ ಮಟ್ಟದಲ್ಲಿ ಕುಸಿದಿದ್ದು ದಲಾಲ್ ಸ್ಟ್ರೀಟ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ಯುದ್ಧದ ಎಫೆಕ್ಟ್ ಷೇರ್ ಮಾರುಕಟ್ಟೆಗೆ ತಟ್ಟಿದ್ದು ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಸೂಚ್ಯಂಕಗಳು ಕುಸಿತ ಕಂಡಿವೆ. ಸದ್ಯ ಸೆನ್ಸೆಕ್ಸ್ 1048 ಪಾಯಿಂಟ್ ಕುಸಿತ ಕಂಡಿದ್ದು 80,234ಕ್ಕೆ ಕುಸಿದಿದೆ ಹಾಗೂ ನಿಫ್ಟಿ 313 ಪಾಯಿಂಟ್ ಇಳಿದಿದ್ದು 24,866ಕ್ಕೆ ಕುಸಿದು ದಿನದಂತ್ಯಕ್ಕೆ ವಿದಾಯ ಹೇಳಿದೆ. ಇನ್ನು ತೈಲ ರಾಷ್ಟ್ರ ಇರಾನ್ ಮೇಲಿನ ದಾಳಿಯಿಂದಾಗಿ ಭಾರತದ ಹಲವು ಷೇರುಗಳು ಇಳಿಮುಖ ಕಂಡಿದ್ದು ಇಂಡಿಗೋ, L&T, ಅಡಾನಿ ಪೋರ್ಟ್ಸ್ ಹಾಗೂ ಮಾರುತಿ ಸುಜುಕಿನಂತಹ ಪ್ರಮುಖ ಷೇರುಗಳು ನೆಲ ಕಚ್ಚಿವೆ. ಗಲ್ಫ್ ದೇಶಗಳ ಮೇಲೆ ಇರಾನ್ ದಾಳಿ ಮಾಡಿ ವಿಧ್ವಂಸ ಮೆರೆದಿದೆ. ಕತಾರ್, ಬೆಹ್ರಾನ್, UAE ಮೇಲೆ ಇರಾನ್ ದಾಳಿ ಮಾಡಿದೆ. ಹೀಗಾಗಿ ಯುದ್ಧ ಸಂದಿಗ್ಧ ಪರಿಸ್ಥಿತಿಯಿಂದ ಪ್ರಮುಖ ಹರ್ಮುಜ್ ಜಲಸಂಧಿ ಬಂದ್ ಮಾಡಲಾಗಿದ್ದು ತೈಲ ಆಮದು ಸ್ಥಗಿತವಾಗಿದೆ. ಸದ್ಯ ಇದರಿಂದಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಕಂಡಿದ್ದು ಜಾಗತಿಕ ಮಟ್ಟದಲ್ಲಿ ಭೀತಿ ಶುರುವಾಗಿದೆ. ಪರಿಣಾಮ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಭಾರೀ ಏರಿಕೆ ಕಂಡ ಬಂಗಾರದ ಬೆಲೆ, ಗ್ರಾಹಕರಿಗೆ ಶಾಕ್. ಮಧ್ಯಪ್ರಾಚ್ಯ ಯುದ್ಧೋನ್ಮಾದ, ಚಿನ್ನದ ಬೆಲೆ 4% ಏರಿಕೆ. ಇನ್ನು ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಚಿನ್ನಾಭರಣ ಪ್ರಿಯರಿಗೂ ಬಿಸಿ ತಟ್ಟಿದೆ. ಮೊನ್ನೆಯಷ್ಟೇ ಕುಸಿತ ಕಂಡಿದ್ದ ಬಂಗಾರದ ಬೆಲೆ ಇದೀಗ ದಿಢೀರ್ ಏರಿಕೆ ಕಂಡಿದೆ. ಒಂದೇ ದಿನದಲ್ಲಿ 4% ಬೆಲೆ ಏರಿಕೆಯಾಗಿದ್ದು ಗ್ರಾಹಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಒಟ್ಟಾರೆ ಅಣ್ವಸ್ತ್ರವೆಂಬ ದೈತ್ಯ ಅಸ್ತ್ರಕ್ಕಾಗಿ ಶುರುವಾದ ಯುದ್ಧಕ್ಕೆ ಜನಸಾಮಾನ್ಯರು ಬೆಲೆ ತೆತ್ತುವಂತಾಗಿದೆ. ಸದ್ಯ ಉಭಯ ನಾಯಕರ ಹೇಳಿಕೆಯನ್ನ ಗಮನಿಸುತ್ತಿದ್ರೆ ಕದನ ಕೊನೆಗೊಳ್ಳುವ ಸೂಚನೆ ಕಾಣಿಸ್ತಿಲ್ಲ. ಹೀಗಾಗಿ ನೀವು ಮಾತ್ರ ಹೂಡಿಕೆದಾರರಾಗಿದ್ರೆ ಹುಷಾರಾಗಿರ್ಬೇಕಾಗತ್ತೆ. ಹಾಗೂ ಚಿನ್ನ ಖರೀದಿಸೋ ಯೋಚನೆ ಇದ್ರೂ ತಾಳ್ಮೆ ಅಗತ್ಯ ಅಂತಾರೆ ಆರ್ಥಿಕ ತಜ್ಞರು. ನ್ಯೂಸ್ ಫಸ್ಟ್ ಬ್ಯೂರೋ. ನಿರ್ಭೀತಿಯಿಂದ